Hello dear students, Namaste. Good evening, ಕೇಳ್ತಾ ಇದೆಯಾ? Very good evening everyone. Namaste. Welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ PSI ಪೇಪರ್ 1ಗೆ ಸಂಬಂಧಿಸಿದ ತರಗತಿಗಳನ್ನು ನಾನು ನಿಮಗೆ ಕಳೆದ 8 ವರ್ಷಗಳಿಂದ ಮಾಡಿಕೊಡ್ತಾ ಇದ್ದೀನಿ. ಸೊ ಈಗಲೂ ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ನಿಮಗೆ ನಾನು ಒಂದು ಸೀರೀಸನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ನಮ್ಮ ಈ ಸೀರೀಸ್ ನಡೀತಾ ಇದೆ. ಇದರಲ್ಲಿ ನಾನು ವೆರಿ ಬೇಸಿಕ್ಕಿಂದ ನಿಮಗೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೀಗೆ ನಮ್ಮ ಡೇ 7 ಮತ್ತು ಡೇ 6ಅಲ್ಲಿ 2 ಅಸೈನ್ಮೆಂಟನ್ನು ಕೊಟ್ಟಿದ್ದೆ. ಸೊ 2 ಸೆಂಟೆನ್ಸಸನ್ನು ಡಿಸ್ಕಸ್ ಮಾಡೋಣ ಅಂತ ಇವತ್ತಿನ ತರಗತಿಯಲ್ಲಿ ನಾನು ಬಂದಿದ್ದೀನಿ. ಸೊ ನೋಡಿ, ನಮ್ಮ 8ನೇ ದಿನದಲ್ಲಿ ಈ ಪ್ಯಾರಾಗ್ರಾಫನ್ನು ನೋಡ್ತೀವಿ. ಆದರೆ ಅದಕ್ಕೂ ಮುನ್ನ ಇವತ್ತಿನ ನಮ್ಮ ತರಗತಿಯಲ್ಲಿ ನಮ್ಮ ಅಸೈನ್ಮೆಂಟ್ ಏನು ಕೊಟ್ಟಿದ್ವಲ್ಲ ಆ ವಿಚಾರವನ್ನು ನೋಡ್ತೀವಿ. ಓಕೆ, ಬನ್ನಿ ನೋಡೋಣ. ಅದಕ್ಕೂ ಮುನ್ನ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗಿನ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಲಾಗಿದೆ. ಇದು 2 ತಿಂಗಳ ಲೈವ್ ಕ್ಲಾಸಸ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ಲೈವ್ ಮಿಸ್ ಮಾಡಿಕೊಂಡ್ರೆ ಇದನ್ನು ನೀವು ರೆಕಾರ್ಡೆಡ್ ಫಾರ್ಮೆಟಲ್ಲೂ ಕೂಡ ನೋಡಬಹುದು. ಇದು 2 ತಿಂಗಳ ಲೈವ್ ಕ್ಲಾಸಸ್ ಆಗಿದ್ದು ಈ ಕೋರ್ಸ್ನ ವ್ಯಾಲಿಡಿಟಿ 1 ವರ್ಷ ಇರುತ್ತೆ. ನೀವು ಕೂಡ ನಮ್ಮ ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ನಮ್ಮ ಆ್ಯಪನ್ನು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನೀವು ಕೋರ್ಸನ್ನು ಪರ್ಚೇಸ್ ಮಾಡಬಹುದು. ಕಂಪ್ಲೀಟಾಗಿ ಯಾರೆಲ್ಲ PSI ಮತ್ತು ESI ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ನಿಮಗೆ ಅಂತಲೇ ಹೇಳಿ ಈ ಒಂದು ಕೋರ್ಸನ್ನು ಮಾಡಿ ಕೊಡ್ತಾ ಇರುವಂಥದ್ದು. ಏನೇ ಡೌಟ್ ಇದ್ದರೂ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಓಕೆ, ಬನ್ನಿ. ಸೊ ಈ ವಾಕ್ಯ ಹಾಗೆ ಈ ವಾಕ್ಯ 2 ವಾಕ್ಯಗಳನ್ನು ನಾನು ನಿಮಗೆ ಅಸೈನ್ಮೆಂಟಾಗಿ ಕೊಟ್ಟಿದ್ದೆ, ಹೌದಲ್ವಾ? ನಮ್ಮ 6ನೇ ಮತ್ತು 7ನೇ ತರಗತಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಉತ್ತರ ಮಾಡಿ ಕಳಿಸ್ಕೊಟ್ಟಿದ್ದೀರಾ. ನಾನೀಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿತ್ತು ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, ಮೊದಲನೇ ವಾಕ್ಯ ಹೀಗಿದೆ. ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈಗಲೂ ಕೂಡ ಆನ್ಸರ್ ಮಾಡಿ ನೀವು ಕಳಿಸ್ಕೊಡ್ಬಹುದು. ತುಂಬ ಜನ ಅವತ್ತು ಕೂಡ ಕಳಿಸಿದ್ದೀರಾ, ಇವತ್ತು ಕೂಡ ಕಳಿಸೋರಾದರೆ ಯು ಕ್ಯಾನ್ ಸೆಂಡ್, ಐ ವಿಲ್ ಚೆಕ್. ಓಕೆ, ಎಸ್. ಫ್ರೀ ಎಜುಕೇಷನ್ ಪ್ರಮೋಟ್ಸ್ ಈಕ್ವಾಲಿಟಿ, reduces poverty and creates opportunities for personal and social growth. ಹೀಗಿದೆ ನಮ್ಮ ಅಸೈನ್ಮೆಂಟ್ನ ಮೊದಲನೇ ವಾಕ್ಯ. ಫ್ರೀ ಎಜುಕೇಷನ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವೇನಂತ ತಗೊಳ್ಳೋಣ ಅಂತಂದರೆ ಉಚಿತ ಶಿಕ್ಷಣ, ಈ ರೀತಿಯಲ್ಲಿ ಇದನ್ನು ತಗೊಳ್ಳೋಣ. ಪ್ರಮೋಟ್ಸ್ ಅಂತ ಕೊಟ್ಟಿದ್ದಾರೆ. ಪ್ರಮೋಟ್ಸ್ ಅಂತ ಅಂದರೆ ಉತ್ತೇಜನ ಕೊಡೋದು ಅಲ್ವಾ? ಎಸ್, ಉತ್ತರ ಕಳಿಸ್ತಾ ಇದ್ದೀರಾ? ಎಸ್, ಫ್ರೀ ಎಜುಕೇಷನ್, ಉಚಿತ ಶಿಕ್ಷಣ ಕರೆಕ್ಟಾಗಿದೆ. ಪ್ರಮೋಟ್ಸ್, ಯಾ, ಗುಡ್. ತಗೊಳ್ಳಿ, ಉತ್ತೇಜಿಸುತ್ತದೆ. ಈ ತರಹ ನೀವು ಇದನ್ನು ಹೇಳಬಹುದು, ಉತ್ತೇಜಿಸುತ್ತದೆ. ಏನನ್ನ? ಈಕ್ವಾಲಿಟಿ. ಈಕ್ವಾಲಿಟಿ ಅಂತ ಅಂದರೆ ಸಮಾನತೆ ಅಂತ ಹೇಳ್ತೀವಿ. ಓಕೆ, ನಿಮಗೆ ಗೊತ್ತಿರುವ ಎಲ್ಲ ಪದಗಳನ್ನು ನೀವು ಕಳಿಸಬಹುದು. ನೀವು ಮಾಡೋ ಪ್ರತಿಯೊಂದು ಕಾಮೆಂಟನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಗೊತ್ತಿರುವ ಎಲ್ಲ ಪದಗಳನ್ನು ಕಳಿಸ್ಕೊಡಿ. ಸಮಾನತೆ ಅಂದರೆ ಈಕ್ವಾಲಿಟಿ. ರೆಡ್ಯೂಸಸ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಕಡಿಮೆ ಮಾಡುತ್ತದೆ ಅಂತ ತಗೊಳ್ಬಹುದು. ಕಡಿಮೆ ಮಾಡುತ್ತದೆ ಅಂತ ತಗೊಳ್ಳಿ. ಪಾವರ್ಟಿ ಏನಂತ ಕಳಿಸ್ತಾ ಇದ್ದೀರಾ ಉತ್ತರ? ಪಾವರ್ಟಿಗೆ ಕಳಿಸಿ ಉತ್ತರ ನೋಡೋಣ. ಎಸ್, ಪಾವರ್ಟಿ ಬಡತನ ಅಂತ ತಗೊಳ್ಬಹುದು. ಕಾಮ ಇದೆ ತಗೊಳ್ಳಿ. ಆ್ಯಂಡ್ ಕ್ರಿಯೇಟ್ಸ್. ಕ್ರಿಯೇಟ್ಸ್ ಅಂತಂದ್ರೇನು? ಆನ್ಸರ್ ಮಾಡಿ ನೋಡೋಣ. ಕ್ರಿಯೇಟ್ಸ್, ಎಸ್. ರಚಿಸುತ್ತದೆ, ರಚನೆ ಮಾಡುತ್ತದೆ, ರೂಪಿಸುತ್ತದೆ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಉತ್ತರಗಳು ಕರೆಕ್ಟ್ ಆಗಿವೆ. ಬನ್ನಿ ಬರೀಬಹುದು ಅದನ್ನು. ಕ್ರಿಯೇಟ್ಸ್ ಅನ್ನೋದಕ್ಕೆ ತಗೊಳ್ತಾ ಇದ್ದೀನಿ ನಾನಿಲ್ಲಿ ರಚಿಸುತ್ತದೆ, ಹೀಗಿದನ್ನು ತಗೊಳ್ತಾ ಇದ್ದೀನಿ. ಏನನ್ನು ರಚಿಸುತ್ತಂತೆ? ನಮಗಾಗಿ ಆಪರ್ಚುನಿಟೀಸನ್ನು ರಚಿಸುತ್ತೆ. ಆಪರ್ಚುನಿಟೀಸ್ ಅಂತ ಅಂದರೆ ನಾವು ತಗೊಳ್ಬಹುದು ಅವಕಾಶಗಳು ಅಂತ ತಗೊಳ್ಬಹುದು. ಅವಕಾಶಗಳು. ಫಾರ್ನ ಬಳಕೆ ಮಾಡಿದ್ದಾರೆ. ಯಾಕಾಗಿ? ಪರ್ಸನಲ್ ಆ್ಯಂಡ್ ಸೋಷಿಯಲ್ ಗ್ರೋತ್. ಪರ್ಸನಲ್ ಅಂತ ಅಂದರೆ ಗೊತ್ತಿದೆಯಾ?
ವ್ಯಕ್ತಿತ್ವ ಬರಲ್ಲ. ವ್ಯಕ್ತಿತ್ವ ಅಂದರೆ ಪರ್ಸ್ನಾಲಿಟಿ. ಪರ್ಸನಲ್ ಅಂತ ಅಂದರೆ ವೈಯಕ್ತಿಕ ಅಂತ ತಗೊಳ್ಬಹುದು. ಬಹಳಷ್ಟು ಜನ ವೈಯಕ್ತಿಕ ಅಂತ ಕಳಿಸ್ತಾ ಇದ್ದೀರಾ, ವೈಯಕ್ತಿಕ ತಗೊಳ್ಬಹುದಿರುತ್ತೆ. ಓಕೆನಾ, ವೈಯಕ್ತಿಕ ತಗೊಳ್ಳಿ. ಸೋಷಿಯಲ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸೋಷಿಯಲ್ ಸಾಮಾಜಿಕ ಗ್ರೋತ್ ಅಂತ ಇದೆ ಅಲ್ವಾ, ಇದನ್ನು ತಗೊಳ್ಳೋಣ. ಬೆಳವಣಿಗೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಉಚಿತ ಶಿಕ್ಷಣ ಅನ್ನುವಂಥದ್ದು ಏನು ಮಾಡ್ತಿದೆ, ಇದು ಕೆಲಸಗಳನ್ನು ಮಾಡ್ತಾ ಇದೆ. ಮಾಡ್ತಾ ಇರೋ ಮೊದಲನೇ ಕೆಲಸ ಏನು ಅಂತಂದರೆ ಉತ್ತೇಜನ ಕೊಡ್ತಾ ಇರೋದು. ಮೊದಲನೇದು ಯಾವುದಕ್ಕೆ ಉತ್ತೇಜನ ಕೊಡ್ತಾ ಇದೆ? ಈಕ್ವಾಲಿಟಿ, ಸಮಾನತೆಗೆ ಉತ್ತೇಜನವನ್ನು ಕೊಡ್ತಾ ಇದೆ. ಆಮೇಲೆ ಕಡಿಮೆ ಮಾಡೋದು. ಏನನ್ನು ಕಡಿಮೆ ಮಾಡುತ್ತೆ? ಬಡತನವನ್ನು. ಅದಾದಮೇಲೆ ಇನ್ನೇನು ಮಾಡ್ತಾ ಇದೆ? ರಚಿಸ್ತಾ ಇದೆ, ಕ್ರಿಯೇಟ್ ಮಾಡ್ತಾ ಇದೆ. ಏನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅದನ್ನು ಹೇಳಿದ್ದಾರೆ ನೋಡಿ. ಒಂದೇ ವಾಕ್ಯ, ಒಂದು ವಾಕ್ಯದಲ್ಲಿ ನಮಗೆ 3 ಕ್ರಿಯಾಪದಗಳು ಇವೆ. ಕ್ರಿಯಾಪದವನ್ನು ಐಡೆಂಟಿಫೈ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ರೀತಿಯಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಈಗ ಇದನ್ನು ಹೇಗೆ ಬರೆಯೋದು ಅದನ್ನು ಹೇಳ್ಕೊಡ್ತೀನಿ. ಕಂಟೆಂಟ್ ಇಂಗ್ಲೀಷ್ನಲ್ಲಿದೆ, ಕನ್ನಡ ಭಾಷೆಗೆ ಬರಿಬೇಕು ಅಂತಂದರೆ ತುಂಬಾ ಸಿಂಪಲ್ಲಾಗಿ ಒಂದು ಫಾರ್ಮುಲಾನ ಬಳಸ್ತೀರಾ. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಯು ಶುಡ್ ನಾಟ್ ಫರ್ಗೆಟ್ ಇಟ್. ಇಂಗ್ಲೀಷ್ ಕಂಟೆಂಟ್ ಕನ್ನಡಕ್ಕೆ ಬರಿಬೇಕಂದ್ರೆ ವರ್ಬ್ ಯಾವಾಗಲೂ ಎಲ್ಲಿರಬೇಕು? ಲಾಸ್ಟಲ್ಲೇ ಇರಬೇಕಾಗತ್ತೆ. ಫಸ್ಟು ಸಬ್ಜೆಕ್ಟ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಅವರೇ ನಮ್ಮ ಸಬ್ಜೆಕ್ಟ್ ಆಗ್ತಾರೆ. ನಾವಿಲ್ಲಿ ಮಾತಾಡ್ತಾ ಇರೋವಂಥದ್ದು ಉಚಿತ ಶಿಕ್ಷಣದ ಬಗ್ಗೆ, ಫ್ರೀ ಎಜುಕೇಷನ್, ಅದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಈಗ ಅದನ್ನು ಬರಿಬೇಕು. ಹೇಗೆ ಬರೆಯೋದು ನೋಡೋಣ ಬನ್ನಿ. ಬರಿತಾ ಇದ್ದೀನಿ. ಉಚಿತ ಶಿಕ್ಷಣವು ಏನು ಮಾಡುತ್ತೆ? 3 ಕ್ರಿಯಾಪದ ಒಂದೊಂದಾಗಿ ಬರಿಬೇಕು. ಇದು ಪ್ರಮೋಟ್ ಮಾಡುತ್ತೆ ಸಮಾನತೆಗೆ. ಬರಿತಾ ಇದ್ದೀನಿ. ಉಚಿತ ಶಿಕ್ಷಣವು ಸಮಾನತೆಯನ್ನು ಉತ್ತೇಜಿಸುತ್ತದೆ. ನೋಡಿ, ಮೊದಲನೇದು ಇದು. ಅದಾದಮೇಲೆ ಕಾಮ ಇದೆ, ತಗೊಳ್ಳಿ. ಮತ್ತೆ ರೆಡ್ಯೂಸಸ್ ಪಾವರ್ಟಿ ಅಂತ ಇದೆ, ಅದನ್ನ ಈಗ ಬರಿತಾ ಇದ್ದೀನಿ. ಬಡತನವನ್ನು ಕಡಿಮೆ ಮಾಡುತ್ತದೆ. ಇದು ಎರಡನೇದು. ಬಡತನವನ್ನು ಕಡಿಮೆ ಮಾಡುತ್ತದೆ. ಅದಾದಮೇಲೆ ಆ್ಯಂಡ್ ಅಂತಿದೆ ಅಲ್ವಾ. ಸೊ ಕಾಮ ತಗೊಂಡು ಮತ್ತು ಅಂತ ಇದೆ, ಆ್ಯಂಡ್ ಅದನ್ನೇ ಈಗ ನಾವು ತಗೊಳ್ಳೋಣ. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ? ಕ್ರಿಯೇಟ್ ಮಾಡುತ್ತಂತೆ. ಏನನ್ನ ಕ್ರಿಯೇಟ್ ಮಾಡುತ್ತೆ? ಅವಕಾಶಗಳು. ಯಾರಿಗೆ? ವೈಯಕ್ತಿಕ ಹಾಗೆ ಸಾಮಾಜಿಕ ಬೆಳವಣಿಗೆಗೆ ಬರಿಬೇಕು. ಹೇಗೆ ಬರೆಯೋದು? ಮತ್ತು ವೈಯಕ್ತಿಕ ಮತ್ತು ತಿರ್ಗಾ ಮತ್ತು ಬರುತ್ತೆ, ಬಿಕಾಸ್ ಸೆಂಟೆನ್ಸಲ್ಲಿ ಹಾಗಿದೆ. ಸಾಮಾಜಿಕ, ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಏನು ಮಾಡುತ್ತೆ? ಅವಕಾಶಗಳನ್ನು ರಚಿಸುತ್ತೆ ಅಲ್ವಾ. ಈ ತರಹ ತಗೊಳ್ಬೇಕು ನೋಡಿ. ಅವಕಾಶಗಳನ್ನು ರಚಿಸುತ್ತದೆ. ಫುಲ್ ಸ್ಟಾಪ್. ನೋಡಿ, ಹೀಗೆ ಈ ರೀತಿಯಲ್ಲಿ ತಗೊಳ್ತೀರಾ. ಇಲ್ಲಿ ಗಮನಿಸಬೇಕು, ಏನು ಫಾರ್ಮುಲಾ ಬರೆದಿದೆ ಅದಕ್ಕೆ ಅನುಗುಣವಾಗಿ ವಾಕ್ಯ ರಚನೆ ಮಾಡಿದ್ದೀನಿ. ಫಸ್ಟ್ ಸಬ್ಜೆಕ್ಟ್ ಇತ್ತು, ಬರೆದಿದ್ದೀವಿ ನೋಡಿ. ಇಲ್ಲಿ ಕ್ರಿಯಾಪದ ಇದೆ. ಈ ಉತ್ತೇಜನ ಕೊಡ್ತಾ ಇರೋದು ಯಾವುದಕ್ಕೆ? ಈ ಕ್ರಿಯಾಪದಕ್ಕೆ. ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಗೊತ್ತಾಯ್ತಾ? ತಿರ್ಗಾ ನೆಕ್ಸ್ಟು ಕಡಿಮೆ ಮಾಡುತ್ತದೆ, ಇದು ಕ್ರಿಯಾಪದ. ಈ ಕ್ರಿಯಾಪದಕ್ಕೆ ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ರಚಿಸುತ್ತದೆ, ಇಲ್ಲಿ ಇದು ಕ್ರಿಯಾಪದ. ಏನನ್ನ ರಚಿಸುತ್ತೆ? ಇಲ್ಲಿ ಕಂಟೆಂಟ್ ಇದೆ. ಸೊ ಪ್ರತಿ ಬಾರಿಯೂ ಕೂಡ ಕ್ರಿಯಾಪದ ಬಂದಾಗ ಅದಕ್ಕೆ ತಕ್ಕನಾದಂತಹ ಆಬ್ಜೆಕ್ಟ್ನ ಜೊತೆಯಲ್ಲೇ ಹೋಗುತ್ತೆ. ನೀವು ಅದನ್ನು ನೋಡ್ಕೋಬೇಕು. ಈ ತರಹನೇ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗತ್ತೆ. ಯಾಕೆ ಮ್ಯಾಮ್ ಇದೇ ಸರಿನಾ, ಬೇರೆ ಮಾಡ್ಬೋದಾ? ಬೇರೆ ರೀತಿಯಲ್ಲಿ ಸೆಂಟೆನ್ಸ್ ಮಾಡಿದ್ರೂ ಕೂಡ ಅರ್ಥ ಬದಲಾವಣೆ ಆಗಬಾರ್ದು. ಈಗ ನಾವು ಬರ್ದಿರೋದ್ರಲ್ಲಿ ನೀವು ಗಮನಿಸಬಹುದು, ಯಾವುದೇ ರೀತಿಯಲ್ಲೂ ಕೂಡ ನಾವು ಅರ್ಥ ಬದಲಾಯಿಸಿಲ್ಲ. ಆಸ್ ಇಟ್ ಈಸ್ ಕಂಟೆಂಟನ್ನು ಬರ್ದಿದ್ದೀವಿ. ಕ್ಲಿಯರ್? ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ. ಓಕೆ, ಡನ್. ಅರ್ಥ ಆಗಿದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ತಿಳಿಸಿ ನೋಡೋಣ. ಓಕೆ, ಯಾ
ಗುಡ್, ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್. ಇದು ಮೊದಲನೇ ವಾಕ್ಯವಾಗಿತ್ತು ಅಸೈನ್ಮೆಂಟು. ಎರಡನೇ ವಾಕ್ಯದ ಕಡೆಗೆ ಈಗ ನಾನು ಹೊರಟಿದ್ದೀನಿ. ನಮ್ಮ ಎರಡನೇ ವಾಕ್ಯ ಹೀಗಿದೆ: ಕೃಷಿ ಮತ್ತು ಕೃಷಿಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಪ್ರತಿ ತರಗತಿಯಲ್ಲೂ ಒಂದಿನ ಇಂಗ್ಲೀಷ್ ಟು ಕನ್ನಡ, ಒಂದಿನ ಕನ್ನಡ ಟು ಇಂಗ್ಲೀಷ್ನ ಕ್ಲಾಸಸ್ ನಡೀತಾ ಇದೆ. ಮಿಸ್ಸೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಕಾಸ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಮುಂಬರುವ ನೋಟಿಫಿಕೇಷನ್ಗೆ ನಿಮ್ಮ ತಯಾರಿ ಈಗಿನಿಂದಲೇ ಇರಬೇಕಾಗತ್ತೆ. ತೀರಾ ಬೇಸಿಕ್ಕು ನಮಗೇನು ಗೊತ್ತಿಲ್ಲ ಅಂತನ್ನೋರಿಗೆ ಕೋರ್ಸ್ ನಿಮಗಾಗಿ ಮಾಡಿಕೊಡ್ತಾ ಇದ್ದೀನಿ. ವೆರಿ ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ನಮಗೆ ಸ್ವಲ್ಪ ನಾಲೆಡ್ಜ್ ಇದೆ, ಪರವಾಗಿಲ್ಲ, ನಾವು ಆಫ್ಲೈನ್ ನಾವು ಈ ತರಹ ಯೂಟ್ಯೂಬ್ ಲೈವ್ ಕ್ಲಾಸಸ್ಸಲ್ಲೇ ಕಲ್ತ್ಕೊಳ್ತೀವಿ ಅಂದರೆ ದಟ್ ಈಸ್ ಆಲ್ಸೋ ಓಕೆ. ಒಟ್ನಲ್ಲಿ ಬನ್ನಿ, ಅಟೆಂಡ್ ಆಗಿ, ಮರಿಬೇಡಿ. ಓಕೆ, ಕೃಷಿ ಅಂತ ಇದೆ. ಇದನ್ನು ನೀವು ಫಾರ್ಮಿಂಗ್ ಅಂತ ತೊಗೊಂಡ್ರೂ ಸರಿನೇ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಇದನ್ನು ಮಾಡುವಾಗ ಅಗ್ರಿಕಲ್ಚರ್ ಅಂತ ತೊಗೊಂಡ್ರೂ ಸರಿನೇ, ಎರಡೂ ಕರೆಕ್ಟೇನೆ. ಮತ್ತು ಆ್ಯಂಡ್ ಕೃಷಿಕರನ್ನು ಅಂತ ಕೊಟ್ಟಿದ್ದಾರೆ. ಪೆಸೆಂಟ್ಸ್ ಅಂತ ಹೇಳ್ತಾರೆ, ಫಾರ್ಮರ್ಸ್ ಅಂತ ಹೇಳ್ತಾರೆ, ಎನಿಥಿಂಗ್, ಎರಡರಲ್ಲಿ ಒಂದು. ಓಕೆ, ಗೌರವಿಸುವುದು ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ ರೆಸ್ಪೆಕ್ಟ್ ಅಂತ ಬರೆದಿರ್ತೀನಿ. ನಮ್ಮ ಅವರ್ ಕರ್ತವ್ಯ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ? ರೆಸ್ಪಾನ್ಸಿಬಿಲಿಟಿ ಅಂತ ಇದನ್ನು ನಾವು ಬರೆಯೋಣ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಕ್ತಾಯ. ತುಂಬ ಸಿಂಪಲ್ ಆಗಿದೆ ಸೆಂಟೆನ್ಸ್. ಪ್ರೀವಿಯಸ್ ಸೆಂಟೆನ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬ ಸಿಂಪಲ್ ಆಗಿದೆ ಅಲ್ವಾ? ಕೃಷಿ ಮತ್ತು ಕೃಷಿಕರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಯಾರ ಕರ್ತವ್ಯ? ನಮ್ಮ, ಅವರ್ ರೆಸ್ಪಾನ್ಸಿಬಿಲಿಟಿ. ರೈಟ್? ಹೇಗೆ ಬರೆಯೋದು? ಈ ತರಹ, ರೆಸ್ಪೆಕ್ಟಿಂಗ್ ಯಾರಿಗೆ ರೆಸ್ಪೆಕ್ಟನ್ನು ಕೊಡಬೇಕಾಗಿದೆ ಅದನ್ನು ಈಗ ಬರಿತೀರಾ. ರೆಸ್ಪೆಕ್ಟಿಂಗ್ ಫಾರ್ಮಿಂಗ್ ಆ್ಯಂಡ್ ಫಾರ್ಮರ್ಸ್ ಏನಂತೆ? ನಮ್ಮ ಕರ್ತವ್ಯ. ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಈ ತರಹ ತಗೊಳ್ಬೇಕು. ಓಕೆ, ಹೇಗಿದು ಕ್ರಿಯಾಪದ ಸ್ಟಾರ್ಟಿಂಗಲ್ಲಿ ಬಂತು ಅಂತ ನೀವು ಯೋಚನೆ ಮಾಡಬಹುದು. ಯಾಕೆ ಅಂದರೆ ಇದು ಪ್ಯಾರಾಗ್ರಾಫ್ನ ಸೆಂಟೆನ್ಸ್ ಆಗಿದೆ, ಸಿಂಗಲ್ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಲ್ಲ ಇದು. ಪ್ಯಾರಾಗ್ರಾಫ್ನ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ನಾನು ತಗೊಳ್ಳುವಾಗ ಹೀಗೆ ಕನ್ನಡದಿಂದ ಇಂಗ್ಲೀಷಿಗೆ ಬರೆಯುವಾಗ ಈ ರೀತಿಯೆಲ್ಲ ತಗೊಳ್ಬೇಕು. ನಾವಿಲ್ಲಿ ರೆಸ್ಪೆಕ್ಟ್ ಮಾಡಬೇಕಾಗಿರೋದು ಯಾರಿಗೆ? ಇದನ್ನು ಬಹುಶಃ ಕೆಲವ್ರು ಕೇಳಬಹುದು, ಫಾರ್ಮಿಂಗ್ ಆ್ಯಂಡ್ ಫಾರ್ಮರ್ಸ್ ರೆಸ್ಪೆಕ್ಟಿಂಗ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೋಬಹುದಾ ಅಂತ. ಅದು ಕೂಡ ತಗೋಬಹುದು, ಸಮಸ್ಯೆ ಇಲ್ಲ. ಅಥವಾ ಈ ರೀತಿಯಲ್ಲೂ ಬರೀಬಹುದು. ನೋಡಿ, ರೆಸ್ಪೆಕ್ಟಿಂಗ್ ಕ್ರಿಯಾಪದ ಇಲ್ಲಿದೆ. ಯಾರನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕಂಟೆಂಟ್ ಇಲ್ಲಿದೆ. ತಿರ್ಗಾ ಈಸ್ ಇಲ್ಲಿದೆ. ಎರಡೆರಡು ಕ್ರಿಯಾಪದ ಯಾಕೆ ಅಲ್ವಾ? ರೆಸ್ಪೆಕ್ಟಿಂಗ್ ಅನ್ನೋದು ಕ್ರಿಯಾಪದವೇ ಆದರೂ ಇಲ್ಲಿ ಅದು ಪೂರ್ತಿ ಸಬ್ಜೆಕ್ಟಲ್ಲೇ ಸೇರಿಕೊಳ್ಳುತ್ತೆ. ನಾವು ಇದನ್ನು ನೋಡೋದು ಕ್ರಿಯಾಪದವಾಗಿ ವಾಕ್ಯದಲ್ಲಿ ತಗೊಂಡಾಗ ಇದು ಸಬ್ಜೆಕ್ಟ್ ಜೊತೆನೇ ಬರುತ್ತೆ. ಮೇನ್ ಕ್ರಿಯಾಪದ ಯಾವುದು ಅಂತಂದರೆ ಈಸ್. ಏನಂತೆ? ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತೆ. ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಯಾವಾಗಲೇ ಆಗಲಿ ಇಂಗ್ಲೀಷ್ನ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅಂತ ಅಂದರೆ ಈ ಫಾರ್ಮುಲಾನ ಬಳಕೆ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ದಿಸ್ ವಾಸ್ ಸಿಂಪಲ್ ವೆನ್ ಇಟ್ ಈಸ್ ಕಂಪೇರ್ಡ್ ಟು ಪ್ರೀವಿಯಸ್ ಕ್ವೆಶ್ಚನ್ ಅಲ್ವಾ? ಎಸ್. ಸೊ ಇದಾಗಿತ್ತು ನಮ್ಮ ಅಸೈನ್ಮೆಂಟ್ ಡಿಸ್ಕಷನ್ನ ಕ್ವೆಶ್ಚನ್. 2 ಕ್ವೆಶ್ಚನ್ಸ್ ಕೊಟ್ಟಿದ್ದೆ ನಮ್ಮ 6ನೇ ಹಾಗೆ 7ನೇ ಕ್ಲಾಸ್ನಲ್ಲಿ. ಐ ಹೋಪ್ ನೀವು ಆ ಕ್ಲಾಸ್ ನೋಡಿದ್ದೀರಾ ಅಂತ. ಸಪೋಸ್ ಆ ಕ್ಲಾಸ್ ನೋಡಿಲ್ಲ ಅಂತಂದರೆ ನಾನು ನಿಮಗೆ ನಂತರದಲ್ಲಿ ತೋರಿಸ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ತಪ್ಪದೆ ಆ 2 ಕ್ಲಾಸಸನ್ನು ವಾಚ್ ಮಾಡಿ. ಈ 2 ಸೆಂಟೆನ್ಸಸ್ ನಾನು ಅಲ್ಲಿಂದನೇ ತೊಗೊಂಡಿರೋದು. ಓಕೆ, ಎಸ್. ಸೊ ಕೋರ್ಸಿಗೆ ಏನಾದರೂ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ತಪ್ಪದೆ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಆ್ಯಪನ್ನು ನೀವು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಈ ತರಹ ನಮ್ಮ ವೇದಾಂತ್ ಪಾಠಶಾಲೆಯ ಲೋಗೋ ನಿಮಗೆ ಕಾಣುತ್ತೆ. ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಸೊ ಇದಾಗಿತ್ತು ನಮ್ಮ ಇಂದಿನ ತರಗತಿ. ಈಗ ಇಲ್ಲಿ ನಾನು ನಿಮಗೆ ನಮ್ಮ 6th and 7th ಸೆಷನ್ ಏನು ಕಂಪ್ಲೀಟ್ ಆಗಿದೆ, ಅಸೈನ್ಮೆಂಟ್ ಕೊಟ್ಟಿದ್ದೆ, ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿಲ್ಲ ಅಂತಂದರೆ ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಇದೇ ರೀತಿಯಲ್ಲೇ ತರಗತಿ ನಾಳೆಯೂ ಇರುತ್ತೆ, ತಪ್ಪದೆ ಬನ್ನಿ. ನಾನು ಆಲ್ರೆಡಿ ತೋರಿಸಿದ್ದೀನಿ. ನಾಳೆಯ ತರಗತಿಯಲ್ಲಿ ಒಂದು ಕನ್ನಡದ ಪ್ಯಾರಾಗ್ರಾಫನ್ನು ಡಿಸ್ಕಸ್ ಮಾಡ್ತೀವಿ. ಅದನ್ನು ಇಂಗ್ಲೀಷಿಗೆ ಬರೆಯೋದು ಹೇಗೆ ಅಂತ ನೋಡ್ತೀವಿ ಅಂತ. ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಕ್ಲಾಸ್ ಡಿಯರ್ ಸ್ಟೂಡೆಂಟ್ಸ್. ತಿರ್ಗಾ ನಾನು ನಿಮ್ಮನ್ನು ಯಾವತ್ತು ಭೇಟಿ ಮಾಡ್ತೀನಿ? ತಿರ್ಗಾ ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.